ಎಸ್, ವೆರಿ ಗುಡ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಜಾನ್ಸಿ. ಇವಾಗಾದ್ರೂ ನಿನಗೆ ಅವನ ಬಗ್ಗೆ ಅರ್ಥ ಆಗಿ ಅವನ ಕೆಲಸದಿಂದ ತೆಗ್ದಿಯಲ್ಲ, ಅಷ್ಟೇ ಸಾಕು. ಅವನನ್ನ ಓಡ್ಸಿರೋದು ಜಸ್ಟ್ ಕೆಲ್ಸದಿಂದ, ಆದ್ರೆ ಅವ್ನು ನನ್ನ ಹದ್ದಿನ ಕಣದಿಂದ ಯಾವತ್ತೂ ತಪ್ಸ್ಕೊಳ್ಳೋದಕ್ಕಾಗಲ್ಲ. ಯಜಮಾನ ಯಜಮಾನ. ಈಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡ್ಕೊಳ್ಬೇಕಾಗಿರೋದು ನೀನು. ಇಲ್ಲಿ ಅಪಘಾತ ಆಗಿರೋದು ನಿನಗೆ ಗೊತ್ತು, ಆದ್ರೆ ಅದರಿಂದ ಏನ್ ಆಘಾತ ಆಗಿದೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಅವ್ನು ನಿನ್ ಕಣ್ಮುಂದೆ ನಿಂತಾಗ ನೀನ್ ಯಾರು ಅಂತ ಪ್ರಶ್ನೆ ಮಾಡ್ತೀಯ, ಆದ್ರೆ ಅವ್ನು ನಿನ್ ಕಣ್ಮುಂದೆ ಯಾಕೆ ನಿಂತಿದ್ದ ಅನ್ನೋದು ನಿನಗ್ ಗೊತ್ತಿಲ್ಲ. ಖಾಲಿ ಇರೋ ಜಾಗನ ಹಾಗೆ ಬಿಡಬಾರ್ದು ಅಂತ ಹೇಗೆ ಹೇಳ್ತೀವೋ ಹಾಗೆ ಏನಾಗಿದೆ ಅನ್ನೋ ದಿನಗಳನ್ನ ತಿಳ್ಕೊಳ್ಳದೆ ಹಾಗೆ ಬಿಡಬಾರ್ದು. ಆ ದಿನಗಳ ಬಗ್ಗೆ ನೀನ್ ತಿಳ್ಕೊಂಡ್ರೆ ಸಾಕು, ನೀನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ನಿನ್ ಕನ್ಫ್ಯೂಷನ್ಸ್ಗೂ ಕ್ಲಾರಿಟಿ ಸಿಗುತ್ತೆ. ಎಷ್ಟೊಂದ್ಸತಿ ನಮ್ ಸುತ್ತಮುತ್ತ ಇರೋರೆಲ್ಲ ಒಳ್ಳೆಯವರು ಅಂತ ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ, ಆದ್ರೆ ಅವರಲ್ಲೂ ಕೆಟ್ಟವ್ರು ಇರ್ತಾರೆ, ಹಿತೈಷಿಗಳು ಇರ್ತಾರೆ, ಹಾಗೆ ನಮ್ಮವರಾಗೆ ಕಾಣೋ ಹಿತಶತ್ರುಗಳು ಇರ್ತಾರೆ. ಅವ್ರಗಳ ಪೈಕಿ ಯಾರು ಯಾವ ಕ್ಯಾಟಗರಿಗೆ ಸೇರ್ತಾರೆ ಅನ್ನೋದನ್ನ ನಾವು ಕಣ್ಣಿಡ್ಕೋಬೇಕು. ಅವಾಗ್ಲೇ ನಾವು ಯಾರ ಜೊತೆ ಹೇಗಿರ್ಬೇಕು ಅಂತ ನಿರ್ಧಾರ ಮಾಡಕ್ಕಾಗತ್ತೆ, ಸತ್ಯನ ಅರ್ಥ ಮಾಡ್ಕೊಳಕ್ಕಾಗದು. ಅದನ್ನ ಕಂಡ್ಕೊಳ್ಬೇಕು ಅಂದ್ರೆ ನೀನ್ ಮೊದ್ಲು ರಾಘವೇಂದ್ರ ಅವ್ರು ಯಾರು, ಅವ್ರೇನು, ಅವ್ರು ಯಾರು ನಿನ್ ಲೈಫಲ್ಲಿ ಬಂದಿದ್ದಾರೆ, ನಿನ್ ಲೈಫಲ್ಲಿ ಅವ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನೀನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಮನ್ಸು ಬಿಚ್ಚಿ ನೀನ್ ರಾಘವೇಂದ್ರ ಅವ್ರ ಜೊತೆ ಮಾತಾಡಬೇಕು. ನಿನ್ ಮನ್ಸಲ್ಲಿರೋ ಪ್ರಶ್ನೆಗಳಿಗೆ ನೀನೇ ಉತ್ತರ ಕಂಡ್ಕೋಬೇಕು. ನೀನ್ ತಿಳ್ಕೊಂಡಿರೋ ಹಾಗೆ ರಾಘವೇಂದ್ರ ಅವರು ನಿನ್ ಶತ್ರು ಅಲ್ಲ. ಅವನೇ ನಿನ್ ಶಕ್ತಿ, ಅವನೇ ನಿನ್ ಸ್ಫೂರ್ತಿ, ನಿನ್ ಜೀವನದಲ್ಲಿ ತುಂಬಾ ಪ್ರಮುಖವಾದ ವ್ಯಕ್ತಿ. ನಿನ್ ಜೀವನನ ರಾಘವನೇ ಬದಲಾಯಿಸಿ. ನಿಮ್ಗಾಗಿದ್ದ ಆಕ್ಸಿಡೆಂಟ್ ನೋಡಿ ನಿಮ್ಗೆ ಏನಾಗುತ್ತೋ ಏನು ಅಂತ ಆತಂಕದಲ್ಲಿದ್ವಿ. ಇಷ್ಟು ದಿನ ಇದ್ದಿದ್ದೆಲ್ಲ ಕನ್ಫ್ಯೂಷನ್ಸು, ಕಷ್ಟಗಳು ಎಲ್ಲ ಕ್ಲಿಯರ್ ಆಗೋಯ್ತು ಮೇಡಮ್. ನಿನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಹೇಳಿದ್ನಲ್ಲ, ಅದು ಇವನೇ ಅಮ್ಮ. ಒಳ್ಳೆ ಹುಡುಗಮ್ಮ, ತುಂಬಾ ಸಿನ್ಸಿಯರು. ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿದ್ಯಲ್ಲ, ನಿನ್ನನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿ ನಿನ್ನನ್ನು ಕಾಪಾಡಿದ ಪುಣ್ಯಾತ್ಮ ಇವನೇ. ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಇವ್ರ ಉದ್ದೇಶ ಏನಾದ್ರು ಏನು? ನಾನು ಝಾನ್ಸಿ ಮೇಡಮ್ ಬಗ್ಗೆ ಎಲ್ಲ ಸತ್ಯ ಅವ್ರ ಹತ್ರ ಹೇಳಿದ್ರು, ಯಾಕೆ ಹೀಗೆ ದುಡುಕ್ತಿದ್ದಾರೆ? ಶಿಟ್, ಇವಾಗ ಅಲ್ಲಿ ಏನಾಗಿದೆಯೋ ಏನೋ. ಹಲೋ ರಾಘು. ರಾಮಾಚಾರಿ ಅವರೇ, ಏನ್ ಮಾಡೋದಕ್ಕೆ ಹೊಟ್ಟಿದ್ದೀರಾ? ಝಾನ್ಸಿ ಮೇಡಮ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೋಡ್ ರಾಘು, ನೀನೇನು ಟೆನ್ಷನ್ ಆಗ್ಬೇಡ. ಇವತ್ತು ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅಷ್ಟು ಮಾತ್ರ ಅಲ್ಲ, ನೀವಿನ ಜೀವನದಲ್ಲಿ ಎದುರಾಗಿರೋ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರನೂ ಸಿಗುತ್ತೆ. ರಾಮಾಚಾರಿ ಅವರೇ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡ್ರಾಗು, ನಾವು ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದೀವಿ. ಆ ಕಾರಣಕ್ಕೋಸ್ಕರನೇ ತಂಗಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ರೀತಿನೇ ಹ್ಯಾಂಡಲ್ ಮಾಡ್ತಾ ಇದೀವಿ. ಈಗ ನೀನು ಅದ್ರ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ಬೇಗ ಆರಾಮಾಗಿ ಇಲ್ಲಿಗೆ ಬಾ. ಇವ್ರ ಪ್ರಯತ್ನದಿಂದ ಝಾನ್ಸಿ ಮೇಡಮ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? SP ಸಾಹೇಬ್ರೆ, ಹೇಗೆ ಸಂಪತ್ ಕುಮಾರ್, ನನ್ನ ಮೊಮ್ಮಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಸರ್? ತುಂಬ ಟೆನ್ಷನ್ ಮೌಂಟ್ ಆಗ್ತಾ ಇದೆ ಸರ್. ಒಂದು ರಿಕ್ವೆಸ್ಟ್, ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಸ್ವಲ್ಪ ವಿಚಾರಿಸ್ತೀರಾ ಸರ್ ಪ್ಲೀಸ್? ಏನಂತ ನಾನು ಹೋಟೆಲ್ ಹೋಗ್ತೀವಿ, ನೀನು ಸೇಮ್ ನಿಮ್ಮ ಅಪ್ಪನ ತರನೇ, ಯಾವ ಕೆಲ್ಸಕ್ಕೂ ಪ್ರಯೋಜನ ಇಲ್ಲ, ಒಂದ್ ನಾಲಾಯಕ. ತುಳಸಿ, ನಾನ್ ನಾಯಕ ಅಲ್ಲದೆ ಇದ್ರು ನಾಲಾಯಕಂತೂ ಅಲ್ಲ. ಇವನಿಗಿರೋ ಬುದ್ಧಿ, ಆಟ, ರೀತಿ ಎಲ್ಲ ನಿನ್ ಹಾಗೆ. ಇವನು ಹೋಗ್ತಾರೆ ದಾರಿ ಕೂಡ ನಿಂದೆ, ಅಡ್ಡ ದಾರಿ. ಯಜಮಾನ್ರೆ, ಜಸ್ಟ್ ಈಗ ರಾಘು ಸರ್ ಫೋನ್ ಮಾಡಿದ್ರು, ಝಾನ್ಸಿ ಮೇಡಮ್ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆಯಂತೆ, ಅವ್ರನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ, ಯಜಮಾನ್ರಿಗೆ ಆರಾಮಾಗಿರಕ್ ಕೇಳು ಅಂತ ಹೇಳಿದ್ರು. ಲೇ ನಿನ್ ಮಾತಿನ ಮೇಲೆ ನಂಗೆ ನಂಬಿಕೆ ಇಲ್ಲ ಕಣೋ. ನೀನು ನಾ ಸಮಾಧಾನವಾಗಿರ್ಲಿ ಅಂತ ಸಮಾಧಾನದ ಮಾತು ಹೇಳ್ತಾ ಇದ್ಯಾ? ನೀನ್ ಹೇಳ್ತಾ ಇರೋದು ನಿಜನಾ? ನಿಜ ಯಜಮಾನ್ರೆ, ಈಗ ತಾನೇ ರಾಘು ಸರ್ ಹತ್ರ ಮಾತಾಡ್ಕೊಂಡ್ ಬಂದೆ. ಸದ್ಯ ಬಿಡಪ್ಪ,
ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಆ ದೇವ್ರೇ ಅವನನ್ನ ಅಲ್ಲಿ ಕಳಿಸ್ಕೊಟ್ಟಿದ್ದಾನೆ. ದೇವ್ರ ದಯದಿಂದ ಅವಳಿಗೇನು ತೊಂದರೆ ಆಗದೆ ನನ್ನ ಮೊಮ್ಮಗಳು ಮನೆಗೆ ಬಂದ್ಬಿಟ್ರೆ ಸಾಕು. ಮಧು, ಏಯ್ ಬಾಯ್ ಮುಚ್ಚೋ. ಇಷ್ಟೆಲ್ಲ ರಾಧ ಅಂತ ಆಗ್ತಿರೋದು ನಿನ್ನಿಂದ. ಏನೋ ಮಾಡ್ತೀವಿ ಅಂತ ಹೋಗಿ ಇವಾಗ ರಾಘವೇಂದ್ರ ಏನಾದ್ರು ಅಲ್ಲಿ ಹೋಗಿ ನೀನ್ ಕ್ರಿಯೇಟ್ ಮಾಡಿರೋ ಸಿಚುವೇಶನ್ ಅವ್ನು ಉಪಯೋಗಿಸ್ಕೊಂಡು ದೊಡ್ಡ ಹೀರೋ ಆದ್ರೆ ಏನ್ ಮಾಡ್ ತಲೆ ಕೆಟ್ಟೋಗ್ತಿದೆ. ನನಗ್ ಬರ್ತಾ ಇರೋ ಕೋಪಕ್ಕೆ ನೀನು. ಮಂಜುಳವ್ರೆ, ಮಂಜುಳವ್ರೆ, ಯಾರು? ಓಹೋ, ಏನ್ರಿ ಪಂಕಜ, ಏನ್ ವಿಶೇಷ? ಕರೋದ್ರು ಮನೆಗ್ ಬರ್ತಾ ಇದ್ದವ್ರು ಇವತ್ ತಾವಾಗೆ ಬಂದ್ಬಿಟ್ಟಿದೀರಾ? ಮನೇಲಿ ಸಕ್ಕರೆ ಖಾಲಿಯಾಗಿತ್ತು, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಅದಕ್ಕೇನಂತೆ, ಕೊಡ್ತೀನಿ ಬಿಡಿ. ಅದು ಮಂಜುಳವ್ರೆ, ಆ ವಿಷಯ ಏನಾಯ್ತು? ನೀವು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ? ಅದೇ ರೀ, ನಿಮ್ ಸೊಸೆ ಜಾನ್ಸಿಗೆ ಹಳೆದಿಲ್ಲ ನೆನ್ಪಾಯ್ತಾ? ಇನ್ನೂ ಇಲ್ಲ ಕಣ್ರಿ, ನಮ್ ರಾಗುನು ಅದೇ ಪ್ರಯತ್ನದಲ್ಲಿದ್ದಾನೆ. ನೋಡಿ, ಒಳ್ಳೆಯವ್ರಿಗೆ ಈಗ ಕಾಲ ಅಲ್ಲ. ಪಾಪ ಜಾನ್ಸಿ ಎಷ್ಟು ಒಳ್ಳೆ ಹುಡುಗಿ. ಹೊಳ್ ದೆಸೆಯಿಂದ ನಮ್ ಬೀದಿಯಲ್ಲಿ ಎಲ್ರು ನಿಮ್ದೆ ನೀರ್ ಕುಡಿತಿದ್ವಿ. ಪಾಪ ಆ ಹುಡುಗಿಗೆ ಹಂಗಾಗ್ಬಾರ್ದಾಗಿತ್ತು. ಇವಾಗ ಅಂತದ್ ಏನ್ ಆಗೋಗಿದೆ ಅಂತೇಳಿ ಈಗ ಮಾತಾಡ್ತಾ ಇದೀಯಾ? ಏನೋ ಹಳೇದೆಲ್ಲ ಸ್ವಲ್ಪ ಮರ್ತು ಹೋಗಿದೆ, ಇವತ್ತೆಲ್ಲ ನಾಳೆ ಜ್ಞಾಪಕ ಬರುತ್ತೆ. ಅಷ್ಟೇ ಅಲ್ಲ, ನಾವೆಲ್ರೂ ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದು ಆಗಿದೆ. ಈಗೆಲ್ಲ ಸರಿ ಹೋಗಿ ಅವಳನ್ನ ನಮ್ ಮನೆ ಕರ್ಕೊಂಡ್ ಬರೋದೇನ್ ಜಾಸ್ತಿ ದಿನ ಇಲ್ಲ ಬಿಡಿ. ಏನೋ ಎಲ್ಲ ಒಳ್ಳೇದಾದ್ರೆ ಸಾಕ್ಬಿಡಿ. ಒಳ್ಳೆ ದಾರಿಯಲ್ಲಿ ನಡೆಯೋರು ದಡ ತಲುಪೋದು ಸ್ವಲ್ಪ ತಡ ಆಗ್ಬೋದು, ಆದ್ರೆ ಗುರಿ ತಲುಪ್ತಾರೆ. ಇದು ಬರೀ ಮಾತಲ್ಲ, ಸತ್ಯವಾದ ಮಾತು. ನಮ್ಗೂ ಅದೇ ಆಸೆ ಅಣ್ಣ. ಎಲ್ಲ ಒಳ್ಳೇದಾಗಿ ರಾಘು ಜಾನ್ಸಿ ಒಂದಾಗ್ಬಿಟ್ರೆ ಸಾಕು. ಖಂಡಿತ ಅವರಿಬ್ರು ಒಂದಾಗ್ತಾರೆ, ಅವ್ರನ್ನ ಆ ದೇವ್ರೇ ಒಂದು ಮಾಡ್ತಾನೆ. ಅಷ್ಟಾದ್ರೆ ಸಾಕು ಅಣ್ಣ. ಸರಿ, ನಾನಿನ್ ಬರ್ಲಾ? ಪಂಕಜ, ನೀನ್ ಬಂದಿರೋದು ಸಕ್ಕರೆಗೋ ಇಲ್ಲ ವಿಷಯ ತಿಳ್ಕೊಳ್ಳೋದಕ್ಕ? ಸಕ್ರೆಗೆ ಅಂತಾನೆ ಬಂದೆ ಅಣ್ಣ. ಮಾತಾಡ್ತಾ ಮಾತಾಡ್ತಾ ಮರ್ತೋಗ್ಬಿಟ್ಟೆ. ಮಂಜುಳವ್ರೆ, ಸಕ್ರೆ ಕುಡಿ. ಒಂದ್ ನಿಮಿಷ ಇರಿ, ಬರ್ತೀನಿ. ನನ್ಗೆ ಅರ್ಥ ಆಯ್ತು ಬಿಡು ಪಂಕಜ. ನಮ್ಗೆ ವಿಷಯಗಳು ತಿಳ್ಕೊಬೇಕಾದ್ರೆ ಈ ಸಕ್ಕರೆ, ಕಾಫಿ ಪುಡಿ, ಎಣ್ಣೆ, ಈರುಳ್ಳಿ ಇಂಥ ನೆಪಗಳೆಲ್ಲ ಹುಟ್ಕೊಳ್ತವೆ. ನೀವು ತಪ್ಪು ತಿಳ್ಕೊಂತಿದ್ದೀರಾ ಲಲಿತಾ ಅವ್ರೆ. ನಿಜವಾಗ್ಲೂ ಸಕ್ಕರೆ ಬೇಕಾಗಿತ್ತು, ಅದಕ್ಕೆ ಬಂದೆ. ಅದ್ರಲ್ಲೇನು ತಪ್ಪಿಲ್ಲ ಪಂಕಜ, ಅಕ್ಕಪಕ್ಕದ ಮನೆಯವರು ಅಂದ್ಮೇಲೆ ವಿಷಯ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ, ಇದೆಲ್ಲ ಸಾಮಾನ್ಯ ಬಿಡು. ತಗೊಳ್ಳಿ ಪಂಕಜ ಸಕ್ಕರೆ. ಥ್ಯಾಂಕ್ಸ್ ಮಂಜುಳವ್ರೆ, ನಾಳೆ ತಂದ ತಕ್ಷಣ ತಂದು ಕೊಟ್ಬಿಡ್ತೀನಿ. ಅಯ್ಯೋ, ಅಷ್ಟೊಂದು ಗಡಿಬಿಡಿಯಿಂದ ವಾಪಸ್ ಕೊಡೋದು ಬೇಕಾಗಿಲ್ಲ. ನಿನ್ನ ಮಗಳದು ಅದೇನೋ ಪ್ರೀತಿ ಪ್ರೇಮ ಅಂತ ಮ್ಯಾಟ್ರ್ ಓಡಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ವಿಷಯ ತಿಳ್ಕೊಳ್ಳೋದಕ್ಕೆ ಮಂಜುಳನ್ನ ನಿಮ್ಮನೆಗೆ ನಾನೇ ಕಳಿಸ್ಕೊಡ್ತೀನಿ. ಅಣ್ಣ, ಒಲೆ ಮೇಲೆ ಹಾಲಿಟ್ಟಿದ್ದೆ, ಸೀದೋಯ್ತು, ಬರ್ತೀನಿ. ಬೇರೆಯವ್ರ ಮನೇಲಿ ಮಾತ್ರ ಅಲ್ಲ, ತಮ್ಮ ತಮ್ಮ ಮನೇಲೂ ಕೂತುಗಳು ಇರ್ತವೆ. ಹಾಗಾಗಿ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕಬಾರ್ದು ಅನ್ನೋದನ್ನ ಇಂಥವ್ರಿಗೆ ಅರ್ಥ ಮಾಡಿಸ್ಬೇಕು. ಯಜಮಾನ್ರೆ, ಜಾನ್ಸಿ ಮೇಡಮ್ ಮನೆಗೆ ಬಂದ್ರು. ಹೌದಾ? ಎಲ್ಲಿ ಪುಟ್ಟಿ? ಬಂದ್ಯಾ ಪುಟ್ಟಿ? ಸದ್ಯ ನೀ ಮನೆಗೆ ಬಂದ್ಯಲ್ಲ, ನಿಂಗೆ ಅಲ್ಲಿ ಯಾರಿಂದನೂ ಏನು ತೊಂದರೆ ಆಗಿಲ್ಲ ಅಲ್ವಾ? ತಾತ, ಐ ಆಮ್ ಆಲ್ ರೈಟ್. ನೀವ್ ಆರಾಮಾಗಿರಿ. ನಾನೇನಮ್ಮ ಆರಾಮಾಗಿದ್ದೀನಿ. ಝಾನ್ಸಿ, ನಿನಗೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ನೀನ್ ಕಿಡ್ನಾಪ್ ಆಗಿದೆ ಅಂತ ನಮ್ಗೆ ವಿಷಯ ಗೊತ್ತಾಗ್ತಿದ್ದಾಗೆ ನಮ್ ಪ್ರಾಣ ಒಪ್ಪ ನಾವೆಲ್ಲ ಎಷ್ಟು ಟೆನ್ಷನ್ ಆಗ್ಬಿಟ್ವಿ ಗೊತ್ತಾ? ಈಗ ನಾನ್ ಸೇಫ್ ಆಗಿ ಬಂದಿದ್ದೀನಿ ಅಲ್ವಾ, ಮತ್ತೆ ಕೇರ್ ಮಾಡೋ ನಾಟಕದ ಬೋರಿಂಗ್ ಮ್ಯಾಟ್ರ್ ಯಾಕೆ? ಬಿಡಮ್ಮ, ಅದೆಲ್ಲ ಯಾಕೆ? ನನಗ್ ಗೊತ್ತಿತ್ತು ನಿನ್ಗೇನು ಆಗಲ್ಲ ಅಂತ, ನೀನ್ ಸೇಫ್ ಆಗಿ ಬರ್ತೀಯ ಅನ್ನೋದು ಗೊತ್ತಿತ್ತು. ಅಚ್ಚರಿ, ಎಲ್ಲಮ್ಮ ಜೆಂಟ್ಲ್ಮನ್ ರಾಘು? ಅವನ್ ತಾನೇ ನೀನ್ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ. ತಾತ, ನೀವ್ ತಿಳ್ಕೊಂಡಿರೋ ಹಾಗೆ ಅವ್ನ್ ಕಾಪಾಡೋನು ಅಲ್ಲ, ಕಾವಲ್ ಕಾಯೋನು ಅಲ್ಲ. ತನ್ ಬಗ್ಗೆ ತಾನೇ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೋಸ್ಕರ ಇಂಥ ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಂಥವ್ನು. ಡ್ಯಾಡ್, ನನ್ನ ಪ್ಲಾನಿಂದ ನಾನು ಹೀರೋ ಆಗದಿರಿರ್ಬೋದು, ಆದ್ರೆ ರಾಘವೇಂದ್ರ ವಿಲನ್ ಆಗಿದ್ದಾನೆ. ಹಾಗಾದ್ರೆ ನನ್ನ ಪ್ಲಾನ್ ಸಕ್ಸಸ್ಸು. ಸುಮ್ಮನೆ ಇರು. ಏನ್ ಹೇಳ್ತಾ ಇದ್ದೀಯ ಜಾನ್ಸಿ? ಹಾಗೂ ಪಾಪ. ತಾತ, ನಿಮ್ಗಿನ್ನೂ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿದ್ದು ಅವನೇ. ಅಲ್ಲಮ್ಮ, ಅವನ್ ಯಾಕಂತ ಕೆಲಸ ಮಾಡ್ತಾನೆ? ನನ್ ಮುಂದೆ ಹೀರೋಯಿಸಂ ತೋರಿಸಿ ನನ್ನನ್ನ ಹೋಲ್ಸ್ಕೊಂಡು ಇಂಪ್ರೆಸ್ ಮಾಡೋದಕ್ಕೆ. ನಾನು ಅವತ್ತೇ ನಿಮಗೆ ಹೇಳ್ದೆ, ಅವ್ನ್ ನೀವ್ ತಿಳ್ಕೊಂಡಿರೋ ತರ ಅಲ್ಲ ಅಂತ.
ಅಲ್ಲ ಜಾನ್ಸಿ, ನಾನು ಎಲ್ಲರಿಗಿಂತ ಮುಂಚೆ ನಾನು ಈ ವಿಷಯ ಹೇಳಿದ್ದೆ. ನೀನ್ ನನ್ ಮಾತೇ ಕೇಳಿ ಹೋಗಿ ಹೋಗಿ ಅವನ್ನ ಕರ್ಕೊಂಡು ಹೋಗಿ ನಿನ್ ಡ್ರೈವರ್ ಮಾಡ್ಕೊಂಡೆ. ಈಗ ಅವನನ್ನ ನಾನು ಕೆಲಸದಿಂದ ಕಿತ್ತು ಬಿಸಾಕಿದ್ದೀನಿ. ಎಸ್, ವೆರಿ ಗುಡ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಜಾನ್ಸಿ. ಇವಾಗಾದ್ರೂ ನಿನಗೆ ಅವನ ಬಗ್ಗೆ ಅರ್ಥ ಆಗಿ ಅವನ ಕೆಲಸದಿಂದ ತೆಗ್ದಿಯಲ್ಲ, ಅಷ್ಟೇ ಸಾಕು. ಅವನನ್ನ ಓಡ್ಸಿರೋದು ಜಸ್ಟ್ ಕೆಲ್ಸದಿಂದ, ಆದ್ರೆ ಅವ್ನು ನನ್ನ ಹದ್ದಿನ ಕಣದಿಂದ ಯಾವತ್ತೂ ತಪ್ಸ್ಕೊಳ್ಳೋದಕ್ ಆಗಲ್ಲ. ಅವ್ನ್ ನನ್ನ ಟಾರ್ಗೆಟ್ ಇಂದ ಹೊರಗೋಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ ಮುಂದೆ ಒಂದು ಕ್ಷಣ ಕೂಡ ಅವ್ನ ಲೈಫಲ್ಲಿ ನೆಮ್ಮದಿಯಾಗಿರ್ಬಾರ್ದು. ಆ ತರ ಬುದ್ಧಿ ಕಲಿಸ್ತೀನಿ. ರಾಯ್, ಮೇಡಮ್, ನೋಡಿದ್ಯಪ್ಪ, ಸತ್ಯ ಗೆಲ್ಲೋದಿಕ್ಕೆ ಕಾಲ ಬೇಕು, ಅದೇ ಸುಳ್ಳು ವಿಜೃಂಭಿಸೋದಿಕ್ಕೆ ಕ್ಷಣ ಮಾತ್ರ ಸಾಕು. ಅದೇ ವಾಸ್ತವ. ನನ್ನ ಪ್ರಯತ್ನನೇ ಇಲ್ಲದೆ ಜಾನ್ಸಿ ತಾನೇ ಆ ರಾಘವೇಂದ್ರನ ಒತ್ತು ಹೊರಗಡೆ ಹಾಕಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ವಾಪಸ್ ಅವನು ಜಾನ್ಸಿ ಲೈಫಲ್ಲಿ ಬರೋದಿಕ್ಕೆ ಚಾನ್ಸೇ ಇಲ್ಲ. ಏನ್ ರಾಘು ಸರ್, ಎಲ್ಲ ಉಲ್ಟಾ ಆಗೋಯ್ತು. ನಾವು ಅನ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ನಾವು ಅನ್ಕೊಂಡಂಗೆ ಆಗೋದಿದ್ರೆ ಮನುಷ್ಯನ ಹಿಡಿದು ನಿಲ್ಸಕ್ ಆಗ್ತಿತ್ತಾರ? ನಾವ್ ಅನ್ಕೊಂಡ್ ಏನೇ ಪ್ರಯತ್ನ ಮಾಡಿದ್ರು ಅದೇನಾಗ್ಬೇಕೋ ಅದೇ ಆಗೋದು. ಪಾಪ ರಾಮಚಾರಿ ಚಾರು ಅವ್ರ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತಲ್ಲ ಸರ್. ಸದ್ಯಕ್ಕೆ ಮೇಡಮ್ ಏನು ತೊಂದರೆ ಆಗ್ಲಿಲ್ಲ ಅನ್ನೋದೇ ಸಮಾಧಾನದ ವಿಚಾರ. ತೊಂದ್ರೆ ಆಗ್ಲಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಇದರಿಂದ ದೊಡ್ಡ ಡ್ಯಾಮೇಜ್ ಆಗೋಯ್ತಲ್ಲ ಸರ್. ಮತ್ತೆ ಅವ್ರ ಜೀವನದಲ್ಲಿ ನೀವು ಬರ್ತೀರಾ? ಇಲ್ಲ. ಬಂದ್ರು ಉಳ್ಕೋತೀರಾ? ಅದೂ ಇಲ್ಲ. ಅವ್ರ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟ ಡ್ರೈವರ್ ಕೆಲಸ ಉಳ್ಕೊಳುತ್ತಾ? ಅದೂ ಇಲ್ಲ. ಅವ್ರ ಹತ್ರ ಇರೋದಕ್ಕೆ ಇನ್ನೊಂದು ಅವಕಾಶ ಸಿಗುತ್ತಾ? ಅದೂ ಇಲ್ಲ. ನೋಡಿ ಸರ್, ಯಾವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಕ್ ಪ್ರಯತ್ನ ಪಟ್ರು ಅದು ಇಲ್ಲ ಅಂತಾನೇ ಬರ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ಅದೂ ಇಲ್ಲ. ಮತ್ತೆ ಜಾನ್ಸಿ ಮೇಡಮ್ ಲೈಫಲ್ಲಿ ನಿಮ್ಗೆ ರೀ ಎಂಟ್ರಿಗೆ ಅವಕಾಶ ಇದೆಯಾ? ಅದೂ ಇಲ್ಲ. ಅವ್ರ ಲೈಫಿಗೆ ಎಂಟ್ರಿ ಕೊಡಕ್ಕೆ ನಿಮ್ಗೆ ಯಾವುದೇ ರೀತಿ ಚಾನ್ಸು ಇಲ್ಲ. ಹಲೋ. ಹಾಯ್ ಜಾನ್ಸಿ. ಅನಿತಾ, ನೀನ್ ಆ ರಾಘು ಬಗ್ಗೆ ಹೇಳಿದ್ ಒಂದೊಂದ್ ಮಾತು ಕೂಡ ಸತ್ಯನೇ. ಅವನ್ ಸಾಮಾನ್ಯದವನಂತೂ ಅಲ್ಲ. ನಂಬಿಕೆ ಗಳಿಸೋದಕ್ಕೋಸ್ಕರ, ಅವ್ನ್ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೋಸ್ಕರ ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನೆ. ತನ್ ಸುತ್ತ ಇರೋರ್ನ ಬಳಸ್ಕೊಂಡು ಅವ್ನ್ ಯಾವ ರೀತಿ ಬೇಕೋ ಆ ರೀತಿ ಕತೆನ ಕಟ್ತಾನೆ. ಅವನೊಂದ್ ರೀತಿ ಹಾವಿನ ಜಾತಿಯವನು. ಚರ್ಮ ಬದಲಾದ್ರೂ ವಿಷ ಹಾಗೆ ಇರುತ್ತೆ. ಅವನ್ ಬುದ್ಧಿನೇ ಅಂತದ್ದು ಅಂತ ನಾನ್ ನಿನಗೆ ಅವತ್ತೇ ಹೇಳಿರ್ಲಿಲ್ವಾ? ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅವನು ಬದಲಾಗೋ ಕ್ಯಾರೆಕ್ಟರೇ ಅಲ್ಲ. ಅವನು ಬದಲಾಗೋ ಕ್ಯಾರೆಕ್ಟರ್ ಅಲ್ದೇ ಇರ್ಬೋದು, ಆದ್ರೆ ನಂದು ಅಂತವ್ರಿಗೆ ಬುದ್ಧಿ ಕಲ್ಸೋ ಕ್ಯಾರೆಕ್ಟರ್. ಅದಕ್ಕೆ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿದೀನಿ. ಹೌದಾ? ಅಂತದೇನ್ ಮಾಡ್ದೆ ಜಾನ್ಸಿ? ನನ್ನ ಹತ್ರ ನಿನ್ನ ಚೀಪ್ ಗಿಮಿಕ್ಸು, ಕೆಲ್ಸಕ್ ಬರ್ದೇ ಇರೋ ಟ್ರಿಕ್ಸ್ ನೆಲ್ಲ ಯೂಸ್ ಮಾಡ್ಬೇಡ ಅಂತ ಸರಿಯಾಗಿ 4 ಬಾರ್ಸಿದೀನಿ. ಅಷ್ಟೇ ಅಲ್ಲ, ಮತ್ತೆ ನನ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಅವನನ್ನ ಕೆಲ್ಸದಿಂದ ಕಿತ್ತು ಬಿಸಾಕಿದೀನಿ.